ಹೇ ಗೈಸ್, ರಿಡೀಮ್ ಆಪ್ಷನ್ ಐತಲ್ಲ, ರಿಡೀಮ್ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದೆ. ರಿಕ್ವೆಸ್ಟ್ ಸಬ್ಮಿಟೆಡ್ ಅಂತ ಬಂತು. ಚೆಕ್ ಇಷ್ಟೇ ಐತಲ್ಲ, ಜಸ್ಟ್ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸಕ್ಸಸ್ಫುಲ್ ಆಗಿ ಒಂದು ಮಿಲಿ ಸೆಕೆಂಡಲ್ಲಿ ನನಗೆ ಅಮೌಂಟ್ ಅನ್ನೋದು ರಿಸೀವ್ ಅನ್ನೋದಾಗಿದೆ. ಇವಾಗ ಏನಪ್ಪ ಮಾಡೋಣ ಅಂದರೆ ಆ ಕೋಡ್ನ ಕಾಪಿ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ಹೋಗೋಣ. ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ರಿಡೀಮ್ ಅನ್ನೋದು ಮಾಡೋಣ. ಸಕ್ಸಸ್ಫುಲ್ ಆಗಿ ನಮ್ಮ ವ್ಯಾಲೆಟಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಅನ್ನೋದಾಗಿದೆ. ಸೊ ಲೈವಲ್ಲೇ ವಿತ್ಡ್ರಾ ಮಾಡಿ ತೋರಿಸಿದ್ದೀನಿ. ಇವಾಗ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ ಈ ಅಪ್ಲಿಕೇಶನಿಂದ ಅರ್ನಿಂಗ್ ಅನ್ನೋದು ಆಗುತ್ತಂತ. ಸೊ ಗಾಬರಿ ಬೀಳಕ್ಕೆ ಹೋಗಬೇಡ್ರಿ. ಪ್ಲೇಸ್ಟೋರಲ್ಲಿ ಅಲ್ಲ, ನಿಮಗೆ ಯು ಪಿ ಐಯಲ್ಲಿ ಕೂಡ ನೀವು ಟ್ರಾನ್ಸ್ಫರ್ ಅನ್ನೋದು ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಪ್ರತಿಯೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಗೆ ಆಯ್ತು ಎಲ್ಲರೂ ಹೇಗಿದ್ದೀರಾ? ಸೊ ಟುಡೇ ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಮಾಡಿ ತೋರಿಸಿದ್ದೀನಿ. ಇವಾಗ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ. ಸೊ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೋಬೇಕು. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿರಿ. ಇನ್ನು ಲೇಟಾಗಿ ಗೈಸ್ ಮಾಡಿರೋದು ನಡೀರಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಹೋಮ್ ಪೇಜು ಇಲ್ಲೇನು ಇಲ್ಲ, ಅಲ್ಲಿ ನನ್ನ ರೆಫರ್ ಕೋಡ್ ಇರಲೇ ಇರಬೇಕು. ನಿಮಗೆ ಅವಾಗ ಒಂದು ಪಾಯಿಂಟ್ಸ್ ಅನ್ನೋದು ಸೈನ್ ಅಪ್ ಬೋನಸ್ ಸಿಗುತ್ತೆ. ಕಂಟಿನ್ಯೂ ಗೂಗಲ್ ಐತರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಯಾವುದಾದ್ರೂ ಒಂದು ಇಮೇಲ್ ಅಕೌಂಟಿಂದ ಸಕ್ಸಸ್ಫುಲ್ ಆಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡಿರಿ. ಲೋಡಿಂಗ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮತ್ತೆ ಬರುತ್ತೆ. ನೀವೇನು ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಹೋಮ್ ಪೇಜ್ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನಿಮಗೆ 100 ನಿಮಗೆ ನನ್ನ ರೆಫರ್ ಕೋಡ್ ಹಾಕಿದ್ದೀರಲ್ಲ, ಅದಕ್ಕೆ ಕಾಯಿನ್ಸ್ ಅನ್ನೋದು ಸಿಗುತ್ತೆ. ಸೊ ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡೋದಪ್ಪ ಅಂದರೆ ನೋಡ್ಬೋದು ನನ್ನ ವ್ಯಾಲೆಟಲ್ಲಿ ಎಷ್ಟು ಅಮೌಂಟ್ ಐತೆ ಅಂತ. ಸೊ ನಿಮಗೆ ಆಲ್ರೆಡಿ ವಿತ್ಡ್ರಾ ಮಾಡಿ ಕೂಡ ತೋರಿಸಿದ್ದೀನಿ. ಸೊ ಇವಾಗ ಏನಪ್ಪ ಮಾಡೋದಂದರೆ ಜಸ್ಟ್ ಏನೂ ಇಲ್ಲ, ಒಂದು ಬಲೂನ್ ಬ್ಲಾಸ್ಟ್ ಅಂತ ಐತಲ್ಲ, ಒಂದು ಗೇಮ್ ಐತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸ್ಟಾರ್ಟ್ ಗೇಮ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಬಲೂನ್ ಎಲ್ಲ ಮೇಲೆ ಹೋಗ್ತಿರುತ್ತೆ, ಜಸ್ಟ್ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕಷ್ಟೇ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. 10 ಸೆಕೆಂಡ್ ಟೈಮರ್ ಇರುತ್ತೆ. ನೀವೆಲ್ಲ ಎಷ್ಟು ಒಂದು ಮೇಲೆ ಬಿಡಕ್ಕೆ ಹೋಗಬಾರ್ದು, ಪ್ರತಿಯೊಂದು ಒಂದು ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಅವಾಗ ನಿಮಗೆ ಜಾಸ್ತಿ ಕಾಯಿನ್ಸ್ ಅನ್ನೋದು ಸಿಗುತ್ತೆ. ನೋಡ್ಬೋದು ನನಗೆ ಕಾಯಿನ್ಸ್ ಅನ್ನೋದು ಸಿಕ್ತು. ಫ್ಲೇಮ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಯಾಡ್ ಅನ್ನೋದು ರನ್ ಆಗುತ್ತೆ ಒಂದು 10 ಸೆಕೆಂಡು. ಅದ್ರ ಮೇಲೆ ಕಟ್ ಮಾಡಿಬಿಟ್ಟು ಸ್ಕಿಪ್ ಮಾಡಿರಿ. ಅದಾದ ನಂತರ ನೋಡ್ಬೋದು, ಇದು ಇಂಥ ಗೇಮು ನೀವು ಡೈಲಿ ಬಂದುಬಿಟ್ಟು 10 ಟೈಮ್ಸ್ ಆಡ್ಬೋದು. 10 ಟೈಮ್ಸ್ ಆಡಿಬಿಟ್ಟು ಕಾಯಿನ್ಸ್ನ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಓಕೆನಾ? ಜಸ್ಟ್ ಏನೇನೋ ಸ್ಟಾರ್ಟ್ ಗೇಮ್ ಮೇಲೆ ಕ್ಲಿಕ್ ಮಾಡಬೇಕು. ಬಲೂನ್ ಮೇಲೆ ಹೋಗ್ತಾ ಇರುತ್ತೆ, ನಾವು ಬಲೂನ್ ಮೇಲೆ ಟ್ಯಾಪ್ ಮಾಡಬೇಕಷ್ಟೇ. ಕಾಯಿನ್ಸು ಆಟೋಮೆಟಿಕ್ಕಾಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಲಾಸ್ಟಲ್ಲಿ ಒಂದು ಆ್ಯಡ್ನ ನೋಡಿದ್ರೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದಾಗುತ್ತೆ. ಈ ಥರ ನೀವು 10 ಗೇಮ್ಸ್ನ ಆಡ್ಬೋದು ಲಿಮಿಟೆಡ್ ಅಂತ ಡೈಲಿ. ಓಕೆನಾ? ಇದಾದಮೇಲೆ ಇನ್ನೊಂದು ಇದು ನೋಡ್ಬೋದು, ರೀಡ್ ಆರ್ಟಿಕಲ್ಸ್ ಅಂತ. ಆರ್ಟಿಕಲ್ಸ್ನ ನೀವು ರೀಡ್ ಮಾಡ್ತಾ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಯಾವುದೇ ರೀತಿಯ ರೀಡ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು 10 ಸೆಕೆಂಡ್ ಬಿಟ್ಟಾಕಿ ನಿಮಗೆ ಸಕ್ಸಸ್ಫುಲ್ಲಾಗಿ ಇದು ಆ್ಯಡ್ ಆಗುತ್ತೆ. ಕ್ಯಾನ್ಸ್ ನೋಡ್ಬೋದು. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. ನೋಡ್ಬೋದು 12 ಸೆಕೆಂಡ್ ಇಲ್ಲಿ ವೆಯ್ಟ್ ಮಾಡಬೇಕು. ಅಲ್ಲಿ ರೆಡ್ ಕಲರಲ್ಲಿ ಒಂದು ಟೈಮರ್ ಅಪ್ಲಿಕೇಶನ್ದು ಟೈಮರ್ ರನ್ ಆಗ್ತಿದೆ. ನೀವೇನು ಮಾಡಬೇಕು, ಜಸ್ಟ್ ಏನಿಲ್ಲ 12 ಸೆಕೆಂಡ್ ವೆಯ್ಟ್ ಮಾಡಿರಿ. ಆ ಟೈಮರ್ ಎಂಡ್ ಆದಮೇಲೆ ನಮ್ಮ ಅರ್ನಿಂಗ್ ಅಪ್ಲಿಕೇಶನಲ್ಲಿ ಬ್ಯಾಕ್ ಬರ್ರಿ. ಜಸ್ಟ್ 1 2 3 ಸ್ಕ್ರೋಲ್ ಮಾಡಿ. ಸೊ ನೋಡ್ಬೋದು, ಇದು ಕೂಡ ಸಕ್ಸಸ್ಫುಲ್ಲಾಗಿ ಕಾಯಿನ್ಸ್ ಅನ್ನೋದು ಬಂತು. ಕ್ಲೈಮ್ ಐತಲ್ಲ, ಕ್ಲೈಮ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇದು ಬಂದುಬಿಟ್ಟು ನಿಮಗೆ ಡೈಲಿ ಲಿಮಿಟೆಡ್ ಯೂಸ್ ಇರುತ್ತೆ. ಡೈಲಿ ಬಂದುಬಿಟ್ಟು 7 ಅನ್ನೋದು ಇರುತ್ತೆ. 7 ಬಂದುಬಿಟ್ಟು ನೀವು 7 ಆರ್ಟಿಕಲ್ಸ್ ಬಂದುಬಿಟ್ಟು ಈ ಥರ ಮಾಡಿಬಿಟ್ಟು 12 ಸೆಕೆಂಡು. ಸೊ ಇದರಲ್ಲೂ ಕೂಡ ಕಾಯಿನ್ಸ್ ಅನ್ನೋದು ಸಿಗುತ್ತೆ. ಇದು ಕೂಡ ನೀವು ಈ ಥರ ಆರ್ಟಿಕಲ್ಸ್ನ ನೋಡಿಬಿಟ್ಟು ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ನಿಮಗೆ ಡೈಲಿ ಬಂದುಬಿಟ್ಟು 7, ಇವತ್ತು 7, ನಾಳೆ 7, ನೆಕ್ಸ್ಟ್ ಡೇ 7 ಈ ಥರ ಬರುತ್ತೆ. ನೆಕ್ಸ್ಟ್ ನೋಡ್ಬೋದು, ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ಇನ್ನು ಲಾಟ್ ಆಫ್ ಒಂದು ಆಫರ್ ವಾಲು, ವೀಡಿಯೋ ಟ್ಯಾಸ್ಕ್ ಅಂತ ಐತೆ. ಇದರಲ್ಲೂ ಕೂಡ ನೋಡಿಬಿಟ್ಟು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ವಾಚ್ ವೀಡಿಯೋ ಟ್ಯಾಸ್ಕ್ ಅಂತ ಐತೆ. ಇದು ಬಂದುಬಿಟ್ಟು ಇದು ಕೂಡ ನಿಮಗೆ ಡೈಲಿ ಬಂದುಬಿಟ್ಟು 10 ಸಿಗುತ್ತೆ. 10 ವೀಡಿಯೋಸ್ ಏನಾದರೂ ನೀವು ವಾಚ್ ಮಾಡಿದ್ರೆ ನಿಮಗೆ ಇಷ್ಟು ಅಪ್ ಟು 100 to 500 ಕಾಯಿನ್ಸ್ವರೆಗೂ ಅರ್ನಿಂಗ್ ಅನ್ನೋದು ಮಾಡ್ಕೋದಂತೆ. ಜಸ್ಟ್ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಎಲ್ಲಿ ಯೂಟ್ಯೂಬ್ಗೆ ಕರ್ಕೊಂಡು ಹೋಯಿತು. ನೋಡ್ಬೋದು, ಯೂಟ್ಯೂಬಲ್ಲಿ ಏನೂ ಇಲ್ಲ, ಒಂದು 10 to 20 ಸೆಕೆಂಡ್ ಇರುತ್ತೆ. ನೋಡಿಬಿಟ್ಟು ಬ್ಯಾಕ್ ಅನ್ನೋದು ಬರ್ರಿ. ಕಂಗ್ರ್ಯಾಚುಲೇಷನ್ಸ್ ಅಂತ ಮತ್ತೆ ನೋಡ್ಬೋದು, ಅವೇ ಸಂಬಂಧ ಆಯಿತು. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನೀವೇನು ಮಾಡಬೇಕು, ಸಕ್ಸಸ್ಫುಲ್ಲಾಗಿ ಇದು ಕೂಡ ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಅನ್ನೋದಾಯಿತು. ಮತ್ತು ಬ್ಯಾಗ್ ಬಂದುಬಿಟ್ಟು ಈ ಥರ ನೀವು 10 ವೀಡಿಯೋಸ್ ನೋಡ್ಬೋದು. ಅದಾದಮೇಲೆ ವಾಚ್ ಆಫರ್ ವಾರ ಆಯ್ತಲ್ಲ, ಮತ್ತು ಡೈಲಿ ಚೆಕ್ ಇನ್ ಅಂತ ಇನ್ನೊಂದು ಐತೆ. ಕ್ಲೈಮ್ನ ಇರುತ್ತಲ್ಲ, ಕ್ಲೈಮ್ನ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ಮತ್ತು ಇಲ್ಲಿ ಕೂಡ ಒಂದು ಆ್ಯಡ್ ಅನ್ನೋದು ರನ್ ಆಗುತ್ತೆ. ನೋಡ್ಬೋದು, ಸಕ್ಸಸ್ಫುಲ್ಲಾಗಿ ಕಟ್ ಮಾಡಿದೆ. ಇದರಲ್ಲೂ ಕೂಡ ಕಾಯಿನ್ಸ್ ಅನ್ನೋದು ಆ್ಯಡ್ ಆಯಿತು. ನೋಡ್ಬೋದು, ಮತ್ತೆ ಬ್ಯಾಗ್ ಬರ್ತೀನಿ. ಡೈಲಿ ಬಂದುಬಿಟ್ಟು ನೀವು ಈ ಥರ ಡೈಲಿ ಬೋನಸ್ನ ಬಂದುಬಿಟ್ಟು ಕ್ಲೈಮ್ ಅನ್ನೋದು ಮಾಡ್ಬೋದು. ಓಕೆನಾ? ಮತ್ತು ಇನ್ನು 2 ಆಫರ್ಸ್ ಐತೆ ನೋಡ್ಬೋದು. ಮತ್ತು ಡೈಲಿ ಚೆಕ್ ಇನ್ ಅದೈತೆ, ಮತ್ತು ಪ್ರೋಮೋ ಕೋಡ್ ಕೂಡ ಐತೆ, ಅದು ಕೂಡ ಹೇಳ್ತೀನಿ. ಪ್ರೋಮೋ ಕೋಡ್ ಐತಲ್ಲ, ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಎಂಟರ್ ಪ್ರೋಮೋ ಕೋಡ್ ಅಂತ ಐತಲ್ಲ, ಎಂಟರ್ ಪ್ರೋಮೋ ಕೋಡು ಡಿಸ್ಕ್ರಿಪ್ಷನಲ್ಲಿ ಪ್ರೋಮೋ ಕೋಡ್ ಅನ್ನೋದು ಕೊಟ್ಟಿರ್ತೀನಿ. ಆ ಪ್ರೋಮೋ ಕೋಡ್ ಹಾಕಿದ್ರೆ ವಿಂಟರ್ ಡೇ ಅಂತ WINTERDAY ಅಂತ ಪ್ರೋಮೋ ಕೋಡ್ ಹಾಕಿಬಿಟ್ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿರಿ. ಸಕ್ಸಸ್ಫುಲ್ಲಾಗಿ ನಿಮಗೆ ಅಷ್ಟು ಕಾಯಿನ್ಸ್ ಪ್ರೋಮೋ ಕೋಡ್ದು ಆ್ಯಡ್ ಅನ್ನೋದಾಗುತ್ತೆ ವ್ಯಾಲೆಟಲ್ಲಿ. ನೀವೇನಾದರೂ ಇವ್ರದ್ದು ಟೆಲಿಗ್ರಾಮ್ ಚಾನಲ್ ಏನಾದರೂ ಜಾಯಿನ್ ಮಾಡಿಕೊಂಡ್ರೆ ಅದರಲ್ಲಿ ಇವ್ರದ್ದು ಫೆಸ್ಟಿವಲ್ಸ್ಗೆ ಸಂಡೇ ಅವರು ಪ್ರೋಮೋ ಕೋಡ್ಸ್ನ ಕೊಡ್ತಿರ್ತಾರೆ. ಆ ಪ್ರೋಮೋ ಕೋಡ್ನ ಎಂಟರ್ ಮಾಡಿಬಿಟ್ಟು ಕ್ಲೈಮ್ ಅನ್ನೋದು ಮಾಡ್ಕೋದು. ಓಕೆನಾ?
ಅದಾದಮೇಲೆ ಇದರಲ್ಲಿ ರೆಫರ್ ಮಾಡಿ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಇಲ್ಲಿ ನೋಡ್ಬೋದು ಇನ್ವಿಟ್ ಫ್ರೆಂಡ್ ಐತಲ್ಲ, ಇನ್ವಿಟ್ ಫ್ರೆಂಡ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಒಂದು ಫ್ರೆಂಡ್ಗೆ ರೆಫರ್ ಮಾಡಿದ್ರೆ 100 ಕಾಯಿನ್ಸ್ ಅನ್ನೋ ಸಿಗುತ್ತೆ. ಜಸ್ಟ್ ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡ್ತೀರಾ, ನಿಮ್ಮ ಫ್ರೆಂಡ್ ಏನಾದರೂ ರಿಜಿಸ್ಟರ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಅರ್ನಿಂಗ್ ಅನ್ನೋದಾಗುತ್ತೆ. ಮತ್ತು ಬ್ಯಾಕ್ ಅನ್ನೋದು ಬರ್ತೀನಿ. ಇಲ್ಲಿ ನೋಡ್ಬೋದು UPI, ಗೂಗಲ್ ಪ್ಲೇ, ಅಮೆಝಾನ್ ವೋಚರ್, ಫ್ಲಿಪ್ಕಾರ್ಟ್ ವೋಚರಲ್ಲಿ 4 ಟೈಪ್ಸ್ ಆಫ್ ನೀವು ತಗೋಬೋದು ನೋಡ್ಬೋದು. ಮತ್ತು ಪೇಪರಲ್ಲಿ ಕೂಡ ತಗೋಬೋದು, ಮತ್ತು ಬೈನಾನ್ಸಲ್ಲಿ ಕೂಡ ತಗೋಬೋದು. 6 ಟೈಪ್ಸ್ ಆಫ್ ವೇ ವಿತ್ಡ್ರಾ ಐತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ನೀವು ಎಷ್ಟು ಪಾಯಿಂಟ್ಸ್ಗೆ ಎಷ್ಟು ವ್ಯಾಲ್ಯೂ ಅಂತ ಅಲ್ಲೇ ತೋರಿಸ್ತಿದ್ದಾನೆ ನೋಡಿಕೊಂಡು ನೀವು ಸಕ್ಸಸ್ಫುಲ್ಲಾಗಿ ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇದ್ದರೆ ಅಷ್ಟು ಕಾಯಿನ್ಸ್ ನೀವು ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಫರ್ ಅನ್ನೋದು ಮಾಡಿರಿ. ಇದರಲ್ಲಿ ನೀವು ಡೈಲಿ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅರ್ನಿಂಗು. ಅಟ್ಲೀಸ್ಟ್ ನೀವು ಡೈಲಿ ಈ ಅಪ್ಲಿಕೇಶನ್ನ ಯೂಸ್ ಮಾಡಿದರೆ ಮಂತ್ಲಿ 500 to 1,000 ಅರ್ನಿಂಗ್ ಅನ್ನೋದು ಮಾಡ್ಬೋದು ಡೈಲಿ ಈ ಅಪ್ಲಿಕೇಶನ್ನ ಯೂಸ್ ಮಾಡಿದ್ರೆ. ಸೊ ಅವತ್ತೇ ವಿತ್ಡ್ರಾ ಅನ್ನೋದು ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಇನ್ಸ್ಟೆಂಟಾಗಲ್ಲ 24 hours ಒಳಗಡೆ ರಿಸೀವ್ ಅನ್ನೋದಾಗುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಮಾಡಿ ಕೂಡ ತೋರಿಸ್ತಿದ್ದೀನಿ. ಇನ್ನು ನಿಮಗೆ ಡೌಟ್ ಇದೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಇದು ಗೈಸ್ ಇದನ್ನ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿರೋ ಟಾಟಾ, ಬೈ ಬೈ, ಟೇಕ್ ಕೇರ್.